ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಅನಗ ಯೂಟ್ಯೂಬ್ ಚಾನಲ್. ನಾನು ಮಾತಾಡಿರೋದು ಅಲ್ಲಿ ಕೇಳಿಸ್ತಾ ಇಲ್ಲ, ಸೊ ತಿರ್ಗಾ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡಿರೋಂಗೆ ಇದು ನಂಜನಗೂಡು ದೊಡ್ಡ ತೇರಿನ ರಥೋತ್ಸವದ ವ್ಲಾಗ್ ಆಗಿರುತ್ತೆ. ಹಿಂದಿನ ವ್ಲಾಗ್ ನಂಜನಗೂಡು ವ್ಲಾಗ್ ಅಂತಲೇ ಒಂದು ಮಾಡಿದ್ದೀನಿ. ಅದರಲ್ಲಿ ನಾನು ಹೇಳಿದ್ದೆ ನಂಜನಗೂಡು ಜಾತ್ರೆ ನಡೆಯುತ್ತೆ ಅಂತ, ಸೊ ಅದರದ್ದು ವ್ಲಾಗ್ ಆಗಿರುತ್ತೆ. ಇದು ಬನ್ನಿ. ಸಾಕಷ್ಟು ಭಕ್ತಾದಿಗಳು ಜನರು ಆಲ್ರೆಡಿ ಬಂದಿದ್ದಾರೆ. ಎಲ್ಲಿ ನೋಡಿದ್ರು ನೋಡಿ ಎಲ್ಲ ಕಡೆ ಅಲ್ಲಲ್ಲೇ ಮಲಗಿದ್ದಾರೆ. ನೀವು ನೋಡ್ಬೋದು ಗೋಪುರ ಕಾಣ್ತದೆ, ತೇರುಗಳೆಲ್ಲ ರೆಡಿಯಾಗಿ ನಿಂತಿದೆ. ನಾಳೆ ತೇರಿರೋದು ಬೆಳಗಿನ ಜಾವ 5ರಿಂದ 5:30 ಮುಹೂರ್ತ ಇದೆ. ತೇರು ಆವಾಗಲೇ ಎಳಿತಾರೆ. ಸೊ ನಾವು ಹಿಂದಿನ ದಿನ ಬಂದಿದ್ದೀವಿ. ನೋಡಿ ಜನಸಾಗರ, ತುಂಬ ಜನ ಇದ್ದಾರೆ. ಹೀಗೆ ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ, ನೋಡ್ತಾರೆ. ನಂಜನಗೂಡಿಗೆ ಬಂದು ನಮ್ಮ ಮಾವನ ಮನೆಗೆ ಬಂದಾಯಿತು. ಈಗ ನಮ್ಮತ್ತೆ, ನನ್ನ ತಮ್ಮ, ನಮ್ಮಕ್ಕ ಎಲ್ಲ ಶಾಪಿಂಗ್ ಹೋಗ್ತಾ ಇದ್ದೀವಿ. ಹಾಗೆ ದೇವಸ್ಥಾನದ ಹತ್ರ ರೌಂಡ್ ಹಾಕ್ಕೊಂಡು ಬರೋಣ ಅಂತ ಬಂದ್ವಿ. ಈಗ ನೋಡಿ ದೊಡ್ಡ ತೇರಿಗೆ ಹೂ ಹಾಕ್ತಾ ಇದ್ದಾರೆ. ಅದರಲ್ಲಿ ಶ್ರೀಕಂಠೇಶ್ವರ ರಥೋತ್ಸವ ಅಂತ ಬರ್ತಿದೆ. ಹಾಗೆ ನೋಡಿದ್ರೆ ಜಾತ್ರೆ ಅಂದಮೇಲೆ ಗೊತ್ತೇ ಇರುತ್ತೆ, ತುಂಬ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ. ಆಟ ಸಾಮಾನಾಗಿರ್ಬೋದು, ಹೆಣ್ಮಕ್ಳಿಗೆ ಕ್ಲಿಪ್ಪು, ಸರ, ಕಡಲೆಪುರಿ, ಎಷ್ಟೊಂದು ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ. ಹಾಗೆ ತೋರಿಸ್ತಾ ಹೋಗ್ತೀನಿ, ಆದಷ್ಟು ಬನ್ನಿ. ಹಿಂಚಾಡಲ್ಲ ನಾವು ತುಂಬ ಇದಾಗಿ ನಮಗೆ
ಇನ್ಶಾಟಲ್ಲೇ ಮಾಡೋದು. ನೋಡ್ತಿರ್ತೀರಾ ವ್ಲಾಗ್ ಎಲ್ಲ? ನೀವು ನೋಡ್ಬೋದು ಸಾಕಷ್ಟು ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ, ತುಂಬ ಜನರಿದ್ದಾರೆ. ಮತ್ತು ನೋಡಿ ಶಿವ. ಸೊ ನಾಳೆ ಬೆಳಗ್ಗೆದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಮೊದಲಿಗೆ ಪಂಚ ರಥಗಳಲ್ಲಿ ಗಣಪತಿ ತೇರು ಆಲ್ರೆಡಿ ಹೊಟ್ಟೋಯ್ತು ನಾನು ಬರೋಷ್ಟೊತ್ತಿಗೆ. ಇಟ್ಸ್ ಓಕೆ, ಇನ್ನು ಮಿಕ್ಕಿದ್ನೆಲ್ಲ ನಾನು ಶೂಟ್ ಮಾಡ್ತೀನಿ. ಇನ್ನೇನು ದೊಡ್ಡ ತೇರು ಬರ್ತಾಯಿದೆ ನೋಡಿ. ಇಷ್ಟು ವರ್ಷಗಳಲ್ಲಿ ಇದೇ ಮೊದಲನೇ ವರ್ಷ ನಾನು ನಂಜನಗೂಡು ತೇರು ನೋಡ್ತಾ ಇರೋದು, ರಥೋತ್ಸವ ನೋಡ್ತಾ ಇರೋದು, ರಥೋತ್ಸವಕ್ಕೆ ಬಂದಿರೋದು. ತುಂಬ ಖುಷಿ ಆಗ್ತಾಯಿದೆ. ಪಂಚಮಹಾರತ್ಸವದ ಶ್ರೀಕಂಠೇಶ್ವರ ತೇರು ಈಗಾಗಲೇ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಬಂದಿದೆ. ಇದೇ ರೀತಿ ಕೆಂಪೋಟ ಎಲ್ಲ ಶ್ರೀಕಂಠೇಶ್ವರ ಭಕ್ತರು ಸೂಚನೆ ಕೊಟ್ಟಾಗ ನಿಧಾನವಾಗಿ ಬಲವಾಗಿ ಹೇಳ್ಕೊಂಡು ಹೋಗ್ಬೇಕು. ರಥ ಬೀದಿಯಲ್ಲಿ ಬರ್ತಾ ಇದೆ, ಭಕ್ತಾದಿಗಳನ್ನ ಆಗಮಿಸಿಕೊಂಡು
ಈಗ ನೀವು ನೋಡ್ಬೋದು ಸುಬ್ರಹ್ಮಣ್ಯ ಮತ್ತು ಚಂಡಿಕೇಶ್ವರ ಎರಡೂ ರಥಗಳು ಬಂದಿವೆ. ತೇರು ಇಲ್ಲಿದೆ ನೋಡಿ. ನಂಜನಗೂಡಲ್ಲಿ ನಿನ್ನೆಯಿಂದನೂ ಹಲವಾರು ಕಡೆ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದಾರೆ. ಇಲ್ಲಿ ನನ್ನ ತಮ್ಮನು ನಮ್ಮ ಅಕ್ಕ ಎಲ್ಲರೂ ಪ್ರಸಾದ ಕೊಡ್ತಾಯಿದ್ದಾರೆ. ಎಷ್ಟೊಂದು ಕಡೆ ಪ್ರಸಾದ ವಿನಿಯೋಗ ಆಗ್ತಾಯಿದೆ ಭಕ್ತಾದಿಗಳಿಗೆ. ಇನ್ನು ಇದು ಕೊನೆಯದಾಗಿ 5ನೇ ರಥ, ಅಂದರೆ ಪಾರ್ವತಿಯಮ್ಮನವರ ತೇರಾಗಿತ್ತು ಇದು. ನೋಡ್ಬೋದು ನೀವು. ಈಗ ನಾವು ಮನೆಗೆ ಹೊರಡುವ ಸಮಯ ಆಗಿದೆ. ಇನ್ನೇನೋ ಹೊರಡ್ತಾ ಇದ್ದೀವಿ. ನಮ್ಮ ಶ್ರೀರಂಗಪಟ್ಟಣಗೆ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ನಮ್ಮ ಮಾವ ಎಲ್ಲ ಬಿಡಕ್ಕೆ ಬಂದಿದ್ದಾರೆ. ಈಗ ಆಟೋ ಹತ್ತಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ನಮ್ಮ ಪಟ್ಟಣಕ್ಕೆ ಹೋಗೋದು. ಇನ್ನು ನಂಜನಗೂಡಿಗೆ ಬಂದು ತುಂಬಾ ಖುಷಿ ಆಯಿತು. ಮೊದಲನೇ ಬಾರಿ ನಾನು ಆಗಲೇ ಹೇಳ್ದಂಗೆ ಮೊದಲನೇ ಬಾರಿಗೆ ಇಷ್ಟು ವರ್ಷಗಳಲ್ಲಿ ರಥೋತ್ಸವಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು. ಹೀಗೆ ನಂಜುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ
ಎಲ್ಲರೂ ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಬಿ ಪಾಸಿಟಿವ್ ಆ್ಯಂಡ್ ಸ್ಟೇ ಪಾಸಿಟಿವ್ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಈ ವ್ಲಾಗ್ ನೋಡಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರ್ಯಾರು ತೇರು ನೋಡೋಕ್ಕೆ ಆಗಲಿಲ್ವೋ ಅವರೆಲ್ಲ ಖಂಡಿತ ಈ ವ್ಲಾಗ್ನ ನೋಡ್ಬೋದು, ನೋಡಿ ಖುಷಿ ಪಡಿ. Then with lots of love, I'm ending this vlog. Bye bye.